ಎಷ್ಟೊಂದು ಸಂತೋಷ ನಿಮ್ಮೆಲ್ಲರನ್ನ ಈ ಒಂದು ಆರಾಧನೆಯಲ್ಲಿ ಕಾಣುವಂಥದ್ದು. ಕರ್ತನು ಈ ಒಂದು ದಿವಸವನ್ನು ನಿಮಗೆ ಅದ್ಭುತವಾಗಿ ದೇವರ ಬದಲಾಯಿಸಿಕೊಡಲಿ. ಈ ಒಂದು ಆರಾಧನೆಯಲ್ಲಿ ನಿಮ್ಮನ್ನು ಕಾಣುವಂಥದ್ದು ನಮಗೆ ಭಾಳ ಸಂತೋಷ. ಕರ್ತನು ತಾನೇ ಈ ಆರಾಧನೆಯನ್ನು ನಮಗೆ ಆಶೀರ್ವಾದಕರವಾಗಿ ಬದಲಾಯಿಸಿಕೊಡ್ತಾನೆ. ಆ ನಂಬಿಕೆಯಿಂದ ವಿಶ್ವಾಸದಿಂದ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಈ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಪರಲೋಕ ತಂದೆಯೇ, ನನಗೆ ಸ್ತೋತ್ರ. ಈ ಒಂದು ಆರಾಧನೆ ನಮಗೆ ಆಶೀರ್ವಾದ ಮಾಡಿಕೊಡು ಸ್ವಾಮಿ. ಹಾಡುವಂಥ ಎಲ್ಲ ಹಾಡುಗಳು ಕರ್ತನೇ, ಪ್ರಾರ್ಥನೆಯು ವಾಕ್ಯಗಳು ಎಲ್ಲವೂ ಸ್ವಾಮಿ ನಿನ್ನ ಸಾನ್ನಿಧ್ಯದಿಂದ ಬರಲಿ ಕರ್ತನೆ. ಇದನ್ನು ಕಾಣುವಂಥ ಪ್ರತಿಯೊಬ್ಬರನ್ನ ವಿಶೇಷವಾಗಿ ದೇವರು ಸ್ಪರ್ಶಿಸು. ಅವರ ಸಂಗಡ ದೇವರ ಮಾತಾಡು. ನಿನ್ನ ಚಿತ್ತವು ಅವರಿಗೆ ತೋರಿಸಲ್ಪಡಲಿ. ಅವರ ಹೃದಯದ ಆಳದಲ್ಲಿ ಅವರಿಗೆ ಅರ್ಥವಾಗಲಿ. ನಿನ್ನ ಮಾರ್ಗದಲ್ಲಿ ಅವರು ನಡೆಯಲಿ. ನಿನ್ನ ದಾರಿಯನ್ನು ಅವರು ಕಾಣಲಿ. ನಿನ್ನ ಕೈಗಳಿಗೆ ಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಬಹಳ ಒಳ್ಳೆಯ ಒಂದು ವಿಷಯ. ಕರ್ತನ ಸಾನ್ನಿಧ್ಯಕ್ಕೆ ಬಂದ ಮೇಲೆ ಮೊದಲನೇದಾಗಿ ಕರ್ತನ ನಾವು ಸ್ತೋತ್ರ ಮಾಡೋಣ, ಸ್ತುತಿ ಮಾಡೋಣ, ಕೆಲವೊಂದು ಹಾಡುಗಳನ್ನು ಹಾಡೋಣ. ಹಾಡಿ ಕರ್ತನ ನಾಮವನ್ನು ಘನಪಡಿಸೋಣ. ಮುಂದೆ ನಾವು ದೇವರ ವಾಕ್ಯಗಳನ್ನು ಸಹ ಕೇಳೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ನೋಡುವುದರಲ್ಲಿ ಸಂತೋಷ. ಈ ಸಮಯದಲ್ಲಿ ಕರ್ತನನ್ನು ಸ್ತುತಿಸಲು ನಾವು ನೆರೆದಿದ್ದೇವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಆತನ ನಾಮವನ್ನು ಘನಪಡಿಸೋಣ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಕರ್ತನು ಈ ವಾರ ಪೂರ್ತಿ ನಮ್ಮನ್ನು ನಡೆಸಿ ಕಾಯ್ದು ನಮ್ಮನ್ನು ಬಲಪಡಿಸಿ ಬಂದಿದ್ದಾನೆ. ಈ ಸಮಯದಲ್ಲಿ ಆ ಕೃಪೆಗಳಿಗೋಸ್ಕರ ಆತನನ್ನು ಸ್ತುತಿಸೋಣ. ಹಲ್ಲೆಲೂಯಾ. ಆತನಂತೆ ಯಾರೂ ಇಲ್ಲ. ಈ ಸಮಯದಲ್ಲಿ ಆ ನಾಮವನ್ನು ಎಲ್ಲರೂ ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ ಆತನನ್ನು ಸ್ತುತಿಸೋಣ. ಬನ್ನಿರಿ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಈ ಸಮಯ ನನ್ನೊಂದಿಗೆ ಹಾಡಿರಿ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಎಂದು ಹೇಳಿ. ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ ಯೇಸುವೇ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನಮ್ಮನ್ನು ಆತನು ಪ್ರೀತಿಯಿಂದ ನಮಗೆ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬದುಕಿಸಿದಂಥ ದೇವರು ಆತನು. ಈ ಸಮಯದಲ್ಲಿ ಆತನ ಕೃಪೆಗಳಿಗೋಸ್ಕರ ಸ್ತುತಿಸೋಣ. ಆತನ ಕೃಪೆ ಎಂದೆಂದಿಗೂ ನಮ್ಮ ಜೀವಿತದಲ್ಲಿ ಉಂಟು, ನಮ್ಮನ್ನು ನಡೆಸುವುದು. ಈ ಸಮಯದಲ್ಲಿ ಆತನಿಗೆ ಸ್ತುತಿಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ
ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ. ಸಂತೋಷದಿಂದ ಹಾಡಿ ನನ್ನ ಜೊತೆಗೆ ಆತನ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಮ್ಮ ಜೀವಿತ ಎಲ್ಲವನ್ನು ತಿಳಿದಿರುವಂತ ದೇವರು ಆತನು. ನನ್ನ ಕುರಿತು ಆತನು ಯಾವಾಗಲೂ ಚಿಂತಿಸುವಂತ ದೇವರು. ಹಲ್ಲೆಲೂಯಾ. ಆತನನ್ನು ಕರೆದು ನಮ್ಮನ್ನು, ಆತನ ಕರದಿಂದ ನಮ್ಮನ್ನು ಹಿಡಿದು ನಡೆಸುವಂತ ದೇವರು. ಆತನು ನಮ್ಮ ಸಹಾಯಕನು, ನಮ್ಮ ಬಂಡೆಯು, ನಮ್ಮ ಗುರಾಣಿಯೂ ಆಗಿದ್ದಾನೆ. ಈ ಸಮಯದಲ್ಲಿ ಆತನ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ಚಪ್ಪಾಳೆಯನ್ನು ತಟ್ಟಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಗಿರುವತನು, ನಮ್ಮ ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವಂತವನು, ಕೊರತೆಗಳನ್ನು ನೀಗಿಸುವವನು ಆತನೊಬ್ಬನೇ. ಹಲ್ಲೆಲೂಯಾ. ನಮ್ಮ ಸೋಲುಗಳಲ್ಲಿ ನಮಗೆ ಜಯವನ್ನು ಕೊಡುವಂತ ದೇವರು ಆತನು. ಹಲ್ಲೆಲೂಯಾ. ಈ ಸಮಯದಲ್ಲಿ ಅಂತ ಮಹೋನ್ನತವಾದ ಜೀವವುಳ್ಳ ಆತನನ್ನು ಸ್ತುತಿಸೋಣ. ನಮ್ಮ ಬಳಿಗೆ ಆತನನ್ನು ಕರೆದು ಆತನನ್ನು ಘನಪಡಿಸೋಣ. ಹಲ್ಲೆಲೂಯಾ. ನಿಮಗೆ ಮಹಿಮೆ ಯೇಸುವೇ. ಹಲ್ಲೆಲೂಯಾ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಓ యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్ಯ ಎಲ್ಲರೂ ಕರಗಳನ್ನು ಎತ್ತಿ ಹೇಳೋಣ. ಇಲ್ಲದೆ ನಾನೇನು ಇಲ್ಲಪ್ಪ. ಹಲ್ಲೆಲೂಯಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ
ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಇನ್ನೊಂದು ಬಾರಿ ಏಸಯ್ಯ ನಾಮಕ್ಕೆ ಮಹಿಮೆ, ನಿಮ್ಮ ನಾಮಕ್ಕೆ ಮಹಿಮೆ. ಇಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರ ಕರಗಳನ್ನು ತಟ್ಟಿ ಆತನ ನಾಮವನ್ನು ಘನಪಡಿಸೋಣ. ಯೇಸುವೇ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ನಿನ್ನಂತೆ ಯಾರು ಇಲ್ಲಪ್ಪ, ನಮ್ಮನ್ನು ಪ್ರೀತಿಸುವಂತ ದೇವರು ಯಾರು ಇಲ್ಲಪ್ಪ. ನಿಮಗೆ ಸ್ತೋತ್ರ 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 ಅಪ್ಪ. ನೀನೇ ಎಲ್ಲವೂ ನನಗೆ, ನೀನು ಇಲ್ಲದೆ ನಾನು ಏನು ಇಲ್ಲಪ್ಪ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಅರಸನೇ ನಿಮಗೆ ಮಹಿಮೆ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ನಿಮ್ಮನ್ನು ಸ್ತುತಿಸ್ತೇನೆ ಅಪ್ಪ. ನಮ್ಮ ರಾಜನೇ ನಿಮ್ಮನ್ನು ಆರಾಧಿಸ್ತೇನೆ ಅಪ್ಪ. ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಮಹಿಮೆಯ ಅರಸನೇ ನಿನ್ನನ್ನು ಆತ್ಮದಿ ಆರಾಧಿಸುವೆ. ಹಲ್ಲೆಲೂಯಾ. ನಿಮಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಎಲ್ಲ ಚಪ್ಪಾಳೆಯನ್ನು ತಟ್ಟಿ ಈ ಸಮಯದಲ್ಲಿ ಆ ದೇವರ ಆತ್ಮನನ್ನು ಬರಮಾಡಿಕೊಂಡು ಆತನನ್ನು ಸ್ತುತಿಸೋಣ. ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ ಯೇಸುವೇ. ಓ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ
ನಿನ್ನನ್ನೇ ಆರಾಧಿಸುವೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಎಲ್ಲರೂ ಈ ಸಮಯದಲ್ಲಿ ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸೋಣ. ಹಲ್ಲೆಲೂಯಾ. ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಎಲ್ಲ ಘನತೆಯು ನಿಮಗೆ ಪರಿಶುದ್ಧ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ. ಮಹಿಮೆಯ ಅರಸನೆ ನಿನ್ನ ನಿಮ್ಮ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಸಮಯದಲ್ಲಿ ಒಬ್ಬರನ್ನು ಮುಟ್ಟಿ ಅಪ್ಪ ನೀನು ಬಲಪಡಿಸು, ನಿನ್ನ ಶಕ್ತಿಯಿಂದ ತುಂಬಿಸು. ಹಲ್ಲೆಲೂಯಾ. ಓ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಓ ಹಲ್ಲೆಲೂಯಾ. ಈ ಸಮಯದಲ್ಲಿ ಇಳಿದು ಬರಲಿ, ಒಬ್ಬೊಬ್ಬರನ್ನು ತುಂಬಿಸಲಿ. ಹಲ್ಲೆಲೂಯಾ. ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಕೇಳಿಕೊಂಡಿರುವ ಒಬ್ಬೊಬ್ಬರಿಗೂ ನೀನು ಕರುಣಿಸುವಂತ ದೇವರು. ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ನಿತ್ಯವೂ ಆರಾಧಿಸುವೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆತನ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೇ ಅಪ್ಪ ಎಲ್ಲದರಲ್ಲೂ ಉನ್ನತನು ಅಪ್ಪ, ನಿಮಗೆ ಮಹಿಮೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. 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 ನಮ್ಮನ್ನು ಅಪ್ಪ ನೀ ಸಂಪೂರ್ಣಗೊಳಿಸು, ನಮ್ಮ ಪಾತ್ರೆಯು ತುಂಬು ತುಳುಕುವಂತೆ ನನ್ನ ದೇವರು ನಿಮ್ಮ ಆಶೀರ್ವಾದವನ್ನು ಅಪ್ಪ ನಿಮ್ಮ ಮಳೆಯನ್ನು ಸುರಿಸು. ಹಲ್ಲೆಲೂಯಾ. ಅಪ್ಪ ನಾನು ದಾಹವಾಗಿದ್ದೇನೆ ಅಪ್ಪ, ಈ ಸಮಯದಲ್ಲಿ ಅಪ್ಪ ನಿಮ್ಮ ಜೀವ ನೀರನ್ನು ಅಪ್ಪ ನನ್ನ ಮೇಲೆ ಅಪ್ಪ ಸುರಿಸು, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. 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 ನಿಮಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ ಅಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮ ನಾಮಕ್ಕೆ ಮಹಿಮೆ ಅಪ್ಪ, ನಿಮಗೆ ಸ್ತೋತ್ರ ಅಪ್ಪ. ಮಹತ್ವವುಳ್ಳವನೇ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಅಪ್ಪ ನನ್ನ ಜೀವಿತದಿ ನಿನ್ನ ಕೃಪೆ ಮಾತ್ರ ಸಾಕು ಅಪ್ಪ. ನೀವು ನನ್ನ ಜೀವಿತದಲ್ಲಿ ಇರುವಾಗ ಎಲ್ಲವೂ ಸಂಪೂರ್ಣವಾಗುವುದಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಅಪ್ಪ ನಮ್ಮ ಕೊರತೆಗಳು ನೀಗುವುದಕ್ಕೆ ನೀವು ನಮಗೆ ಬೇಕು ಅಪ್ಪ, ನಿಮಗೆ ಸ್ತೋತ್ರ. ನಿಮ್ಮ ನಾಮ ಮಹಿಮೆ ಹೊಂದಲಿ ಅಪ್ಪ, ನಿಮ್ಮ ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ. ಓ ಜೀಸಸ್. ಹಲ್ಲೆಲೂಯಾ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ.
ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ಎಲ್ಲರೂ ನನ್ನೊಂದಿಗೆ ಹೇಳಿರಿ, ಮಹಿಮೆಯೇ ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ಗಾಗಿಯೇ ನಾ ಜೀವಿಸುವೆ. ಎಲ್ಲರ ಕರಗಳನ್ನು ಎತ್ತಿ ಹೇಳೋಣ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಯೇಸುವೇ, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ಎಷ್ಟು ಜನ ಈ ಸಮಯದಲ್ಲಿ ಹೇಳಲು ಸಾಧ್ಯ, ಅಪ್ಪ ನಾನು ನಿಮಗೋಸ್ಕರ ಜೀವಿಸುವುದಕ್ಕಾಗಿ ಸಮಯದಲ್ಲಿ ನನ್ನನ್ನು ಅರ್ಪಿಸುತ್ತೇನೆ, ನನ್ನನ್ನು ನಡೆಸು ಅಪ್ಪ, ನಿಮ್ಮ ನಾಮದ ಮಹಿಮೆಗೋಸ್ಕರ ಈ ಸಮಯದಲ್ಲಿ ನನ್ನನ್ನು ಎತ್ತಿ ಅಪ್ಪ, ನನ್ನನ್ನು ಅಪ್ಪ ನೀನು ಉಪಯೋಗಿಸು ಎಂದು ಹೇಳಿ ಈ ಸಮಯದಲ್ಲಿ ನಮ್ಮನ್ನು ಅರ್ಪಣಿಸೋಣ. ಹಲ್ಲೆಲೂಯಾ. ಎಲ್ಲವನ್ನು ಮರೆತು ಒಂದು ವೇಳೆ ನಾವು ದೇವರನ್ನು ಬಿಟ್ಟು ದೂರ ಹೋಗಿರಬಹುದು, ಆದರೆ ಕರ್ತನನ್ನು ಮತ್ತೆ ಹುಡುಕಿ ಬರುವಾಗ ಕರ್ತನು ನಮ್ಮನ್ನು ಅಪ್ಪಿಕೊಂಡು ಮುದ್ದಿಟ್ಟು ನಮ್ಮನ್ನು ನಡೆಸುವಂಥ ದೇವನಾಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವನಾಗಿದ್ದಾನೆ. ನಮ್ಮನ್ನು ನಡೆಸುವಂಥ ದೇವನಾಗಿದ್ದಾನೆ. ಏನಕ್ಕೂ ಬಾರದಂಥ ನಮ್ಮನ್ನು ಕರ್ತನು ಉಪಯೋಗಿಸಲು ನಮ್ಮೊಳಗೆ ಬರುವನಾಗಿದ್ದಾನೆ. ಈ ಸಮಯದಲ್ಲಿ ಆತನನ್ನು ಸ್ತುತಿಸೋಣ. ಅಪ್ಪ, ನಿಮ್ಮ ನಾಮಕ್ಕೆ ಶ್ರೇಷ್ಠ, ನಿಮ್ಮ ನಾಮ ಮಹಿಮೆ ಹೊಂದಲಿ, ನಿಮ್ಮ ನಾಮವು ಶ್ರೇಷ್ಠವು. ಹಲ್ಲೆಲೂಯಾ. ಎಷ್ಟೊಂದು ಉನ್ನತ ನಾಮ ನಿಮ್ಮದು ಎಂದು ಹೇಳಿ ಈ ಸಮಯದಲ್ಲಿ ನಮ್ಮನ್ನು ಅರ್ಪಣಿಸೋಣ. ಹಲ್ಲೆಲೂಯಾ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ಎಲ್ಲರ ಕೊನೆ ಬಾರಿ ಕರಗಳನ್ನು ತೇಳೋಣ. ನಿಮ್ಮ ನಾಮ ಶ್ರೇಷ್ಠ ಎಂದು. ಹಲ್ಲೆಲೂಯಾ. ನಿಮ್ಮ ನಾಮ ಶ್ರೇಷ್ಠವು, ನಿಮ್ಮ ನಾಮ ಶ್ರೇಷ್ಠವು, ನಿಮ್ಮ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿಮ್ಮ ನಾಮ ಯೇಸು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವೇ, ನಿಮ್ಮಂತೆ ಯಾರು ಇಲ್ಲಪ್ಪ. ಈ ಸಮಯದಲ್ಲಿ ನಿಮ್ಮ ಪ್ರಸನ್ನತೆಗೋಸ್ಕರ, ನಿಮ್ಮ ಸಮ್ಮುಖಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸುವಂಥ ದೇವರು ಅಪ್ಪ, ನಮ್ಮನ್ನು ಇದುವರೆಗೂ ನಡೆಸಿದಂಥ ದೇವರು ಇನ್ನು ಮೇಲೂ ನಮ್ಮನ್ನು ನಡೆಸಲು ಶಕ್ತನಾಗಿದ್ದೀಯಪ್ಪ. ನಮ್ಮನ್ನು ನಡೆಸು ಅಪ್ಪ. ನಮ್ಮ ಕರಗಳನ್ನು ಹಿಡಿದು ನಾವು ನಡೆಯಬೇಕಾದ ದಾರಿಯನ್ನು ತೋರಿಸಿ ನಮ್ಮನ್ನು ನಡೆಸು ಅಪ್ಪ. ನಿಮಗೆ ಸ್ತೋತ್ರ. ಸಂಪೂರ್ಣವಾಗಿ ನಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಎಲ್ಲ ಮಹಿಮೆಯು ಘನತೆಯು ನಿಮ್ಮೊಬ್ಬರಿಗೇ ಅಪ್ಪ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.
It's such a joy to meet you all through this online service. ಈ ಒಂದು ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿ ನಿಮ್ಮನ್ನು ನೋಡುವಂಥದ್ದು ಬಹಳ ಸಂತೋಷ. I definitely know and believe that you are being blessed by these series of messages. ಈ ಒಂದು ಸಂದೇಶಗಳಿಂದ ನೀವು ಎಲ್ಲರೂ ಆಶೀರ್ವಾದವನ್ನು ಹೊಂದುತ್ತಿದ್ದೀರಿ ಎಂಬುದಾಗಿ ನಂಬುತ್ತೇನೆ. Do let us know by commenting so that God's name will be glorified. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿರಿ, ಇದರ ಮುಖಾಂತರ ದೇವರ ನಾಮ ಮಹಿಮೆ ಹೊಂದಿಕೊಳ್ಳುತ್ತದೆ. This evening I want to speak to you about how we can set right the blunders in our life. ನಮ್ಮ ತಪ್ಪುಗಳನ್ನು ನಾವು ಹೇಗೆ ಸರಿ ಮಾಡಿಕೊಳ್ಳುವಂಥದ್ದು ಅನ್ನುವಂಥ ಸಂದೇಶವನ್ನು ಕೇಳಲಿದ್ದೇವೆ. Many times we make mistakes. ಅನೇಕ ಸಾರಿ ನಾವು ತಪ್ಪನ್ನು ಮಾಡುತ್ತಿರ್ತೇವೆ. We make these blunders, we commit these blunders, and we somehow want to come out of these blunders. We want to set right things in our life. ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಈ ತಪ್ಪುಗಳಿಂದ ಹೊರಗೆ ಬರಬೇಕು, ಎಲ್ಲವನ್ನ ಸರಿ ಮಾಡಬೇಕೆಂಬುದಾಗಿ ನಾವು ಇಷ್ಟಪಡುತ್ತೇವೆ. But to set right those things, many times we do not know how to set right those blunders. ಹೀಗಿರುವಾಗ ನಾವು ಮಾಡುತ್ತಿರುವಂಥ ಈ ತಪ್ಪುಗಳನ್ನು ಹೇಗೆ ಸರಿ ಮಾಡಿಕೊಳ್ಳುವುದು ಅನ್ನುವಂಥ ವಿಚಾರಗಳು ನಮಗೆ ಗೊತ್ತಾಗುವುದೇ ಇಲ್ಲ. From the Bible we are going to see a passage how we can set right the blunders in our lives. ಸತ್ಯವೇದದಿಂದ ನಮ್ಮ ತಪ್ಪುಗಳನ್ನು ಹೇಗೆ ಸರಿ ಮಾಡಿಕೊಳ್ಳುವುದು ಅನ್ನುವಂಥದ್ದನ್ನು ನಾವು ನೋಡಲಿದ್ದೇವೆ. Genesis chapter 28 talks about a man called Jacob. ಆದಿಕಾಂಡ 28ನೇ ಅಧ್ಯಾಯದಲ್ಲಿ ಯಾಕೋಬ ಅನ್ನುವಂಥ ವ್ಯಕ್ತಿಯ ಜೀವನವನ್ನು ನಾವು ನೋಡುತ್ತೇವೆ. If you do not know about Jacob, Jacob is the son of Isaac, one of the sons of Isaac, and he deceives his father to receive the firstborn rights from his father. ಯಾಕೋಬನ ಬಗ್ಗೆ ನಮಗೆ ಗೊತ್ತಿಲ್ಲದೆ ಹೋದರೆ, ಯಾಕೋಬನು ಈಸಾಕ ಅನ್ನುವಂಥ ಒಬ್ಬ ವ್ಯಕ್ತಿಯ ಮಗನಾಗಿದ್ದನು. ಇಬ್ಬರು ಗಂಡು ಮಕ್ಕಳಲ್ಲಿ ಇವನು ಒಬ್ಬನು. ಹೀಗಿರುವಾಗ ತಂದೆಯ ಆಶೀರ್ವಾದವನ್ನು ತಂದೆಯನ್ನು ಮೋಸಗೊಳಿಸಿ ಅಣ್ಣನಿಗೆ ಬರಬೇಕಾದಂಥ ಆಶೀರ್ವಾದವನ್ನು ತಾನು ಪಡ್ಕೊಳ್ತಾನೆ. He also deceives his brother of his birthright. ಆಗಿರುವಾಗ ತನ್ನ ಅಣ್ಣನನ್ನು ಸಹ ಅವನಿಗೆ ಬರಬೇಕಾದ ಆ ಚೊಚ್ಚಲ ಜ್ಯೇಷ್ಠ ಪುತ್ರ ಭಾಗವನ್ನು ತನಗೂ ಅವನು ಮೋಸ ಮಾಡಿ ಪಡ್ಕೊಳ್ತಾನೆ. Now after deceiving both his brother and father, he is so scared about his dear life. ಹೀಗಿರುವಾಗ ತನ್ನ ತಂದೆಯನ್ನ ಅಣ್ಣನನ್ನ ಮೋಸಗೊಳಿಸಿದ ಮೇಲೆ ತನ್ನ ಪ್ರಾಣಕ್ಕೋಸ್ಕರ ತನ್ನನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಹೆದರುವಂತ ವ್ಯಕ್ತಿಯಾಗಿರ್ತಾನೆ. So he runs away from his home to protect his life. ತನ್ನ ಜೀವನವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ತನ್ನ ಮನೆಯನ್ನು ಬಿಟ್ಟು ಓಡೋಗ್ತಾನೆ. And when he leaves his father's house, he doesn't know where he's going. All throughout his way, there are wilderness and unseen and strange experiences that he's going to undergo. ಹೀಗಿರುವಾಗ ಅವನ ಮನೆಯನ್ನು ಬಿಟ್ಟು ಹೋಗುವಾಗ ಅವನು ಹಾದು ಹೋದಂಥ ಪ್ರದೇಶಗಳು ಬಹಳ ಕಠಿಣವಾದ ಪ್ರದೇಶಗಳಾಗಿರುತ್ತವೆ. ಜನರ ಇಲ್ಲದಂಥ ಜನನಿಬಿಡ ಪ್ರದೇಶವಾಗಿರುತ್ತದೆ. ಬಹಳ ಕಠಿಣವಾದ ಆಹಾರವಿಲ್ಲದಂಥ ಕಠಿಣವಾದ ಸ್ಥಳಗಳಾಗಿರುತ್ತವೆ. Just think about his life. He made a mistake. He made a big blunder, but when he is going out, he doesn't know how to set right that blunder. ಈಗ ಇವನು ತಪ್ಪು ಮಾಡಿದ ಮೇಲೆ ಆ ತಪ್ಪುಗಳನ್ನು ಮತ್ತೆ ಸರಿ ಮಾಡುವುದು ಹೇಗೆ ಎಂಬುದಾಗಿ ಗೊತ್ತಿಲ್ಲದೆ ಅವನು ಪರಿತಪಿಸುವಂಥದ್ದನ್ನು ನೋಡುತ್ತೇವೆ. Maybe he went on his way and all the wilderness that was there, he was feeling so lonely without his family, without his mother and father. ಹೀಗಿರುವಾಗ ಈ ತಪ್ಪಿನಿಂದ ಅವನು ಓಡೋಗಿ ಅವನಿದ್ದಂಥ ಅರಣ್ಯ ಪ್ರದೇಶದಲ್ಲಿ ಒಂಟಿತನ ಅವನನ್ನು ಕಾಡಿತು. ತಂದೆ ತಾಯಿಗಳನ್ನ ಮನೆಯನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ಒಬ್ಬಂಟಿಗನಾಗಿ ಅರಣ್ಯದಲ್ಲಿ ಇದ್ದ. Maybe he was convicted of his sin, convicted of his mistakes, and maybe tears would have been rolling down his cheek. ಹೀಗಿರುವಾಗ ಒಂದು ವೇಳೆ ಅವನು ಮಾಡಿದಂಥ ತಪ್ಪು ಅವನಿಗೆ ಅರಿವಾಗಿರಬೇಕೇನೋ, ಆದರೂ ಅಂಥ ಸಮಯದಲ್ಲೂ ಏನು ಮಾಡೋಕ್ಕಾಗದೆ ಅವನ ಕಣ್ಣುಗಳಲ್ಲಿ ಕಣ್ಣೀರು ಬಿಡುವಂಥ ಸನ್ನಿವೇಶಗಳು ಬಂದಿದೆ. He would have felt so bad. I can never be the same boy, the same son to my father once again. ಈಗೋ ನನ್ನ ತಂದೆಗೆ ನಾನು ಹೇಗೆ ಒಳ್ಳೆಯ ಮಗನಾಗಿದ್ದೇನೋ ಆ ರೀತಿ ಮತ್ತೆ ಆ ಸ್ಥಾನವು ನನಗೆ ಸಿಗುವುದಿಲ್ಲವೇನೋ ಎಂಬುದಾಗಿ ಅವನು
ಕಷ್ಟಪಡುತ್ತಾನೆ. He felt so bad. Maybe he would have thought, I'm not able to hear God's voice. Even heaven is shut for me. ಇಗೋ ದೇವರ ಶಬ್ದವನ್ನು ಸಹ ನಾನು ಕೇಳುವುದಕ್ಕಾಗುವುದಿಲ್ಲ, ನನ್ನ ಪಾಪಗಳ ದೆಸೆಯಿಂದ ಆಕಾಶವು ಸಹ ಮುಚ್ಚಲ್ಪಟ್ಟಿದ್ದೇನೋ ಅನ್ನುವಂಥ ಒಂದು ಸಂಕಟ ಅವನ ಹೃದಯವನ್ನು ಕಾಡಿತು. He was wondering how to get reconciled with God because there was no way that he could do it. ಇಗೋ ಮತ್ತೆ ದೇವರ ಸಂಗಡ ಈ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು ಹೇಗೆ, ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥ ವಿಚಾರದಲ್ಲಿ ಅವನ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. Many times in our life too we commit a lot of blunders. ನಮ್ಮ ಜೀವನದಲ್ಲೂ ಸಹ ಈ ರೀತಿಯಾಗಿ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. And to set right those blunders we try various methods, but none of them will work for us. ಇದನ್ನು ಸರಿ ಮಾಡಲಿಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡ್ತೇವೆ, ಆದರೆ ಯಾವುದೂ ಸರಿ ಹೊಂದುವುದಿಲ್ಲ. But let's remember from the incident of Jacob, when Jacob was completely broken down, when Jacob was in such a hard situation, that's the time the touch of God comes in his life and he experiences something supernatural. ಯಾಕೋಬನು ಒಬ್ಬಂಟಿಗನಾಗಿ ಈ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಮಾರ್ಗವೇ ಇಲ್ಲದೆ ಅವನು ಸಮಸ್ಯೆಯಲ್ಲಿ ಇದ್ದಾಗ ದೇವರ ಸ್ಪರ್ಶ ಅವನ ಜೀವನದಲ್ಲಿ ಸಿಗ್ತದೆ. ಕರ್ತನು ಅವನನ್ನು ಸ್ಪರ್ಶ ಮಾಡಿ ಅವನ ಜೀವನದಲ್ಲಿ ಎಲ್ಲವನ್ನ ದೇವರು ಪರಿಹರಿಸುತ್ತಾನೆ. Yes friends, it's in the hard times that we are able to meet God. ಇಗೋ ಕಠಿಣವಾದ ಸಮಯಗಳಲ್ಲೇ ನಾವು ದೇವರನ್ನ ನೋಡುವಂತ ಸನ್ನಿವೇಶಗಳು ಬರ್ತವೆ. You see, Jacob was completely lonely, completely broken down in his spirit. ಇಗೋ ಯಾಕೋಬನು ಅವನು ಮುರಿಯಲ್ಪಟ್ಟಂತ ಮನಸ್ಸುಳ್ಳವನಾಗಿ ಒಬ್ಬಂಟಿಗನಾಗಿ ಅರಣ್ಯದಲ್ಲಿ ಬಿದ್ದಿದ್ದನು. God made a direct communication to his very soul. ಇಗೋ ಅವನ ಆತ್ಮಕ್ಕೆ ಸರಿಯಾದ ತನ್ನ ಮಾತುಗಳನ್ನು ಅವನ ಹೃದಯಕ್ಕೆ ದೇವರು ಒದಗಿಸಿಕೊಟ್ಟ. When you read Genesis chapter 28 and verse 12, it says Jacob didn't even have a pillow to rest his head. ಇಗೋ ಯಾಕೋಬನ ಬಗ್ಗೆ ಈ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ. ಆದಿಕಾಂಡ 28:12 ಆ ರಾತ್ರಿ ಅವನು ಮಲಗುವುದಕ್ಕೆ ಒಂದು ತಲೆದಿಂಬು ಸಹ ಅವನಿಗೆ ಇದ್ದಿದ್ದಿಲ್ಲ. He kept a stone and he was lying down. ಇಗೋ ಒಂದು ಕಲ್ಲನ್ನ ಅವನ ತಲೆಯ ಕೆಳಗಿಟ್ಟು ಅವನು ಮಲಗಿದ್ದ. As he was sleeping there completely broken down, that's the time he gets a dream. ಇಗೋ ತಾನು ಬಹಳ ಆತ್ಮದಲ್ಲಿ ಜಜ್ಜಲ್ಪಟ್ಟವನಾಗಿ ಆ ಕಲ್ಲನ್ನು ತನ್ನ ತಲೆಯ ಕೆಳಗಿಟ್ಟು ಅವನು ಮಲಗಿದ್ದಾಗ ಆ ಸಮಯದಲ್ಲಿ ಅವನಿಗೆ ಒಂದು ಕನಸು ಬರುತ್ತದೆ. When you are broken down, when you are with a contrite heart, that's the time God is very close to you, just as the psalmist says in Psalms chapter 34 and verse 18. ಇಗೋ ಕೀರ್ತನೆ 34:18 ವಾಕ್ಯ ಹೇಳುವ ಪ್ರಕಾರ ನಾವು ಯಾವಾಗ ಜಜ್ಜಲ್ಪಡುತ್ತೇವೆಯೋ ಆ ಜಜ್ಜಲ್ಪಡುವಂತ ಸಮಯದಲ್ಲಿ ಒಂದು ದೇವರ ಸ್ಪರ್ಶವನ್ನ ನಾವು ಜೀವನದಲ್ಲಿ ಹೊಂದಿಕೊಳ್ಳುವವರಾಗಿರುತ್ತೇವೆ. The Lord is close to the broken heart and the crushed spirit. ಇಗೋ ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ. If you're going through a hard time today, ನೀವು ಕಠಿಣವಾದ ಸನ್ನಿವೇಶಗಳಲ್ಲಿ ಈ ದಿವಸ ಸಾಗುತ್ತಿದ್ದರೆ, if your heart is broken and if you are crushed in your spirit, remember God is very close to you. ಇಗೋ ನಿಮ್ಮ ಹೃದಯದಲ್ಲಿ ಜಜ್ಜಲ್ಪಟ್ಟವರಾಗಿ ಬಹಳ ಕಠಿಣದಲ್ಲಿ ಮುರಿಯಲ್ಪಟ್ಟವರಾಗಿ ಇರುವುದಾದರೆ ನಿಮಗೆ ದೇವರು ಹತ್ತಿರವಾಗಿದ್ದಾನೆ. He didn't have anybody, not even a roof over his head. ಇಗೋ ಅವನಿಗೆ ಏನು ಇರಲಿಲ್ಲ, ಅವನಿಗೆ ಒಂದು ಮೇಲ್ಚಾವಣಿಯೂ ಸಹ ಇರಲಿಲ್ಲ. He had to lie down on a stone for his head. ಇಗೋ ಅವನ ತಲೆ ದಿಂಬಾಗಿ ಒಂದು ಕಲ್ಲನ್ನು ಅವನು ಇಟ್ಟು ಮಲಗಬೇಕಾಯಿತು. This is a very important thing here. ಇದು ಬಹಳ ಪ್ರಮುಖವಾದ ವಿಷಯ. One thing that we must remember, whenever we do blunders, commit blunders, we must return back to God and renew our mind through the words of God. ದೇವರ ವಾಕ್ಯಗಳ ಅನುಸಾರವಾಗಿ ನಾವು ಯಾವಾಗ ತಪ್ಪನ್ನು ಮಾಡುತ್ತೇವೆಯೋ ಆಗ ಆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮನ್ನು ತಿರುಗಿಸಿಕೊಂಡು ದೇವರ ಬಳಿಗೆ ಬರುವಂತವರಾಗಿರಬೇಕು. Psalm 61 and verse 2 tells us, from the ends of the earth will I cry unto thee when my heart is overwhelmed. Lead me to the rock that is higher than I. ಕೀರ್ತನೆಗಾರ 61:4 ಹೇಳ್ತಾನೆ, ಇಗೋ ನಾನು ಪ್ರಪಂಚದ ಅಂತ್ಯಗಳಿಂದ ನಾನು ನಿನ್ನನ್ನು ಕೂಗುತ್ತೇನೆ,
ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವುದಕ್ಕೆ ನಾನು ನಿನ್ನನ್ನು ಕೂಗುತ್ತೇನೆ ಎಂಬುದಾಗಿ ಹೇಳುತ್ತಾನೆ. We need to run to the rock of refuge, the rock of ages, that is Christ Jesus, when our heart is overwhelmed. ಈಗೋ ನಮ್ಮ ಭದ್ರವಾದ ಬುರುಜು, ನಮ್ಮ ಶರಣನು ಆಗಿರುವಂತ ಆತನ ಕಡೆಗೆ ನಾವು ಹೋದಾಗ ಆತನೇ ನಮಗೆ ಆಶ್ರಯ ಗಿರಿಯಾಗಿರುತ್ತಾನೆ. We must never let our emotions make decisions for us. ಈಗೋ ನಮ್ಮ ಉದ್ವೇಗಗಳು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಮಾಡಬಾರದು. But we must align our thinking with the word of God. ಈಗೋ ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮ ಯೋಚನೆಗಳು ಇರಬೇಕು. Romans chapter 12 and verse 2, Paul tells us, renew your mind every time, every day, through the word of God. ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಿಮ್ಮ ಹೃದಯಗಳನ್ನ ಹೊಸದು ಮಾಡಿಕೊಳ್ಳಿರಿ ಎಂಬುದಾಗಿ ರೋಮಾಪುರದವರಿಗೆ 12:2 ಪೌಲನು ಹೇಳುತ್ತಾನೆ. It's quite obvious that people make mistakes and blunders. ಮನುಷ್ಯನಾಗಿರುವುದರಿಂದ ತಪ್ಪನ್ನು ಮಾಡುವಂತದ್ದು ಸ್ವಾಭಾವಿಕವೇ. But how to set right those blunders is by transforming yourself, by renewing your mind with the word of God. ಈಗೋ ನಿಮ್ಮ ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಿಮ್ಮ ಮನಸ್ಸುಗಳನ್ನ ನೂತನ ಮಾಡಿಕೊಂಡು ಮುಂದಕ್ಕೆ ಸಾಗುವುದಾದರೆ ಆಗಲೇ ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳುವುದಕ್ಕೆ ಅವಕಾಶಗಳು ಬರುತ್ತವೆ. When you renew your mind with God's word, Christ the rock will lead you to a rock that is higher than you. ಈಗೋ ದೇವರ ವಾಕ್ಯಗಳ ಅನುಸಾರವಾಗಿ ನಿಮ್ಮ ಮನಸ್ಸುಗಳನ್ನು ನೂತನ ಮಾಡಿಕೊಂಡರೆ ಬಂಡೆಯಾದಂತ ಕ್ರಿಸ್ತನು ಈಗೋ ಕದಲಲ್ಪಡುವಂತ ಬಂಡೆಗೆ ನಿಮ್ಮನ್ನು ನಡೆಸುವಂತವನಾಗಿದ್ದಾನೆ. Jacob sees a dream when his heart was completely broken and his spirit completely crushed. ಈಗೋ ಯಾಕೋಬನು ಈಗೋ ಅವನ ಮನಸ್ಸು ಜಜ್ಜಲ್ಪಟ್ಟು ಮುರಿದ ಮನಸ್ಸುಳ್ಳವನಾಗಿ ಇರುವಂತ ಸಮಯದಲ್ಲಿ ಈ ಒಂದು ಕನಸನ್ನ ಕಾಣುತ್ತಾನೆ. In that dream he sees a ladder placed between from heaven to earth. ಆ ಒಂದು ಕನಸಿನಲ್ಲಿ ಒಂದು ಏಣಿಯು ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಇಡಲ್ಪಟ್ಟಿತು. What does that ladder signify? ಈ ಒಂದು ಏಣಿ ಏನನ್ನು ತೋರಿಸುತ್ತದೆ? What did it mean to Jacob when he was broken down? ಮುರಿಯಲ್ಪಟ್ಟಂತ ಯಾಕೋಬನಿಗೆ ಈ ಏಣಿಯ ಅರ್ಥವೇನು? It assured him that there can be a communication once again with God. ದೇವರ ಸಂಗಡ ಮತ್ತೆ ಅನ್ಯೋನ್ಯತೆಯ ಒಂದು ಸಂಭಾಷಣೆ ಇದೆ ಎಂಬುದಾಗಿ ಯಾಕೋಬನಿಗೆ ಮನದಟ್ಟು ಮಾಡಿತು. Again it assured, this ladder assured him that there can be a bridge between man and God. ಈಗೋ ಮನುಷ್ಯನಿಗೂ ಮತ್ತೆ ದೇವರ ನಡುವೆ ಇಲ್ಲ ಒಂದು ಏಣಿ ನಿಚ್ಚಣಿಗೆ ಇದೆ. ಅದು ಮನುಷ್ಯನ ದೇವರನ್ನ ಮತ್ತೆ ಅದನ್ನ ಒಟ್ಟುಗೂಡಿಸುವಂತದಾಗಿದೆ ಎಂಬುದಾಗಿ ತೋರಿಸಿತು. Jacob saw on that ladder angels ascending and descending. ಈ ಏಣಿಯ ಮೇಲೆ ದೇವದೂತರು ಹತ್ತುವುದನ್ನು ಇಳಿಯುವಂತದನ್ನ ನೋಡುತ್ತಾನೆ. What does that show us? ಅದು ಏನು ತೋರಿಸುತ್ತದೆ? It shows us that there can be still communication happening between God and man. ನಮ್ಮ ಪರಿಸ್ಥಿತಿ ಹೇಗಿದ್ದರೂ ಈಗೋ ಇನ್ನು ದೇವರ ಮತ್ತೆ ಮನುಷ್ಯನ ನಡುವೆ ಈ ಸಂಭಾಷಣೆಗಳು ನಡೆಯುತ್ತಲೇ ಇದೆ ಎಂಬುದಾಗಿ ತೋರಿಸುತ್ತದೆ. When Jacob saw this dream, he was filled with excitement. ಈ ಒಂದು ಕನಸನ್ನ ಯಾಕೋಬ ಕಂಡ ಮೇಲೆ ಅವನು ಉತ್ಸಾಹಗೊಳ್ಳುತ್ತಾನೆ. He is filled with excitement and there's a new energy that's released in him. He gets a new impression about God and his ways. ಈಗೋ ಇದನ್ನ ಕಂಡ ಮೇಲೆ ಅವನಿಗೆ ಒಂದು ಹುಮ್ಮಸ್ಸು ಬರುತ್ತದೆ, ಅವನಿಗೆ ಒಂದು ಹೊಸತನ ಒಳಗೆ ಬರುತ್ತದೆ, ದೇವರ ಬಗ್ಗೆ ಒಂದು ಒಳ್ಳೆಯ ಅನಿಸಿಕೆ ಅವನಿಗೆ ಬರುತ್ತದೆ, ಅವನಲ್ಲಿ ಒಂದು ಮತ್ತೆ ಹೊಸ ಶಕ್ತಿ ಅವನಲ್ಲಿ ಬರುತ್ತದೆ, ದೇವರ ಕಡೆಗೆ ಅವನು ಸಾಗುತ್ತಾನೆ. The ladder always takes you to the next level. ಈ ಒಂದು ಏಣಿ ನಿಮ್ಮನ್ನ ಇನ್ನೊಂದು ಹಂತಕ್ಕೆ ಒಯ್ಯುತ್ತದೆ. If you can have that experience of a ladder, ಈ ಒಂದು ಏಣಿಯ ಅನುಭವ ನಿಮ್ಮ ಜೀವನದಲ್ಲಿ ಇದ್ದರೆ you can set right the blunders in your life. ನಿಮ್ಮ ಜೀವನದಲ್ಲಿ ಇರುವಂತ ತಪ್ಪನ್ನ ಸರಿ ಮಾಡಿಕೊಳ್ಳಬಹುದು. Now he sees this and he is so excited. ಇವನಿಗೆ ಬಹಳ ಉತ್ಸಾಹವಾಗಿದ್ದಾನೆ ಈಗ. And verse 16 tells us, 16ನೇ ವಾಕ್ಯ ಹೇಳುತ್ತದೆ, he woke up from his dream. ಅವನು ನಿದ್ದೆಯಿಂದ ಎಚ್ಚೆತ್ತು.
This is one important thing that we all must be doing. ನಾವೆಲ್ಲ ಮಾಡಬೇಕಾದ ಪ್ರಮುಖವಾದ ಅಂಶ ಇದು. Many times we commit blunders and we sleep in our blunders. ಈಗ ನಾವು ಅನೇಕ ಬಾರಿ ತಪ್ಪುಗಳನ್ನು ಮಾಡುವುದು ಮಾತ್ರ ಅಲ್ಲ, ಆ ತಪ್ಪುಗಳಲ್ಲೇ ಮಲಗಿರ್ತೇವೆ. We must stop sleeping in our mistakes and blunders, rather we must wake up from them. ನಾವು ಆ ತಪ್ಪುಗಳಲ್ಲೇ ಇನ್ನು ನಿದ್ರೆ ಇರಬಾರದು, ತೂಕಡಿಸುತ್ತಾ ಇರಬಾರದು. ಈ ತಪ್ಪುಗಳಿಂದ ಎಚ್ಚೆತ್ತುಕೊಳ್ಳಬೇಕು. Awake from your complaining. ನಿಮ್ಮ ಗುಣಗುಟ್ಟುವಿಕೆಯಿಂದ ಎದ್ದೇಳಿರಿ. Awake from your lamenting and whining. ನೀವು ಪ್ರಲಾಪಿಸುವಂತ ಅಳುವಂತ ಸನ್ನಿವೇಶಗಳಿಂದ ಎದ್ದೇಳಿರಿ. Awake from feeling always sorry for the mistakes that you have done. ನೀವು ತಪ್ಪು ಮಾಡಿದ ಕಾರಣವಾಗಿ ಅದರ ಬಗ್ಗೆ ಕೊರಗುತ್ತಿರುವಂತ ಆ ಒಂದು ಅನುಭವಗಳಿಂದ ಎದ್ದೇಳಿರಿ. Oftentimes when we commit blunders, we always give an excuse or blame it on someone. Let's stop that. Let's awake from giving excuses and blaming others. ನಾವು ಮಾಡುವಂತ ತಪ್ಪುಗಳನ್ನ ಮತ್ತೊಬ್ಬರ ಮೇಲೆ ಹೊರಿಸಿ ಇವುಗಳಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗಗಳನ್ನ ಮಾಡ್ತಾ ಇರ್ತೇವೆ. ಇಂಥ ಒಂದು ಅಭ್ಯಾಸ ಚಟುವಟಿಕೆಗಳಿಂದ ಹೊರಬನ್ನಿರಿ. Let's awake to feel the presence of God, to feel the provision of God and the promises of God being fulfilled in our life. ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರುವಂತೆ, ದೇವರ ಒದಗಿಸುವಿಕೆ ನಮಗೆ ಸಿಗುವಂತೆ, ದೇವರ ಆಶೀರ್ವಾದಗಳು ನಮ್ಮಲ್ಲಿ ನೆಲೆದಿರುವಂತೆ ನಮ್ಮ ಒಂದು ತಪ್ಪುಗಳಿಂದ ಎದ್ದೇಳೋಣ. When Jacob wakes up from a sleep, ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತ ಮೇಲೆ his mind is transformed and renewed. ಅವನ ಮನಸ್ಸು ನೂತನವಾಯಿತು. Verse 16 tells us, 16ನೇ ವಾಕ್ಯ ಹೇಳುತ್ತದೆ, surely the Lord is in this place. ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ. And I did not know about that. ಇದರ ಬಗ್ಗೆ ನನಗೆ ತಿಳಿಯದೆ ಹೋಯಿತು. Yes, unless our mind is not renewed, we will not know and not realize the presence of God which is so close to us. ನಮ್ಮ ಮನಸ್ಸು ನೂತನವಾಗದ ಹೊರತು ಆವರೆಗೂ ದೇವರು ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅನ್ನುವಂಥದ್ದು ನಮಗೆ ಗೋಚರವಾಗುವುದಿಲ್ಲ. We definitely will not come to acknowledge that God forgives our sins and He is the one who sets right our blunder. ಈಗೋ ಆತನು ನಮ್ಮ ಪಕ್ಕದಲ್ಲಿ ಇರುವಂಥದ್ದನ್ನ ನಾವು ಕಾಣದವರೆಗೂ ಈಗೋ ಆತನು ನಮ್ಮ ಪಾಪಗಳ ತಪ್ಪುಗಳನ್ನು ಕ್ಷಮಿಸ್ತಾನೆ, ಎಲ್ಲವನ್ನು ಸರಿ ಮಾಡ್ತಾನೆ ಅನ್ನುವಂಥ ಆ ಒಂದು ಅನುಭವ ಬರುವುದಿಲ್ಲ. Now Jacob realizes, he says, the Lord is in this place. ಯಾಕೋಬನು ಎಚ್ಚೆತ್ತ ಮೇಲೆ ಹೇಳ್ತಾನೆ, ದೇವರು ಈ ಸ್ಥಳದಲ್ಲಿ ಇದ್ದಾನೆ. Whatever hardships or hard circumstances that you are in, ನೀವು ಹಾದು ಹೋಗುತ್ತಿರುವಂತಹ ಸನ್ನಿವೇಶಗಳು ಏನಾಗಿದ್ದರು, maybe the place that you are staying is very lonely, it seems that nobody is there, but when you commit your life to God, that's the place God's presence will come down and it will be God's house for you. ಒಂದು ವೇಳೆ ನೀವು ಹೇಳಬಹುದು, ಯಾಕೋಬನಂತೆ ನಾನು ಒಬ್ಬಂಟಿಗನಾಗಿದ್ದೇನೆ, ಈಗೋ ನನ್ನ ಜೊತೆ ಯಾರು ಇಲ್ಲ, ಈ ರೀತಿ ಒಂದು ಪರಿತಾಪದಿಂದ ನೀವಿರಬಹುದು. ಆದರೆ ದೇವರ ಸಮ್ಮುಖಕ್ಕೆ ಬಂದಾಗ, ನೀವು ಎಚ್ಚೆತ್ತುಕೊಳ್ಳುವಾಗ ಈಗೋ ಅಂತ ಒಂದು ಸನ್ನಿವೇಶಗಳನ್ನ ನಿಮ್ಮ ಜೀವನದಲ್ಲಿ ದೇವರು ಬದಲಾಯಿಸುವನಾಗಿದ್ದಾನೆ. During the hard time, stop speaking negative things, but rather claim the promises of God and declare the promises of God. ಕಠಿಣವಾದ ಸಮಯಗಳಲ್ಲಿ ನಡೆದಂತ ಘಟನೆಗಳನ್ನೇ ಮತ್ತೆ ಮತ್ತೆ ಯೋಚನೆ ಮಾಡಿ ಅವುಗಳಿಂದ ಬರುವಂತ ಕಷ್ಟಗಳನ್ನು ಯೋಚನೆ ಮಾಡ್ತಾ ಇರಬೇಡ್ರಿ. ಬದಲಾಗಿ ದೇವರ ವಾಕ್ಯಗಳನ್ನ, ವಾಗ್ದಾನಗಳನ್ನ ಸನ್ನಿವೇಶಗಳಲ್ಲಿ ಮಾತಾಡಿರಿ. How beautiful our God is. He not only forgives our mistakes and blunders, but He comes to us when we return back to Him. ಎಷ್ಟು ಒಳ್ಳೆಯವನು ನಮ್ಮ ದೇವರು. ನಮ್ಮ ಒಂದು ಪಾಪಗಳನ್ನು ಕ್ಷಮಿಸುವವನು ಮಾತ್ರವಲ್ಲ, ಆತನ ಬಳಿಗೆ ಬಂದಾಗ ಆತನು ನಮ್ಮ ಬಳಿಗೆ ಬರುವಂತವನಾಗಿದ್ದಾನೆ. You look at what beautifully Jacob says in verse 17. 17ನೇ ವಾಕ್ಯದಲ್ಲಿ ಎಷ್ಟು ಅದ್ಭುತವಾಗಿ ಯಾಕೋಬನು ಹೇಳ್ತಾನೆ ನೋಡ್ರಿ. How awesome is this place. This must be the gateway to heaven. ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ನಿಜವಾಗಿ ಪರಲೋಕದ ಬಾಗಿಲು ಎಂಬುದಾಗಿ ಹೇಳುತ್ತಾನೆ. Look back at your hardships in life. ನಿಮ್ಮ ಜೀವನದಲ್ಲಿ ಕಾದು ಬಂದಂತ ಕಠಿಣವಾದ ಸನ್ನಿವೇಶಗಳನ್ನು ಯೋಚನೆ ಮಾಡ್ರಿ. Look back at the terrible times, the broken down times in your life and say, yes, these are the gateways to heaven, because this is where I meet my God.
ಕಠಿಣವಾದ ಸನ್ನಿವೇಶಗಳು, ಕಷ್ಟವಾದ ಸಮಸ್ಯೆ ತುಂಬಿದಂಥ ಸನ್ನಿವೇಶಗಳಿಗೆ ಬಂದಾಗ ಹಿಂತಿರುಗಿ ಆ ಸ್ಥಳಗಳಲ್ಲಿ ತಿರುಗಿ ನೋಡ್ರಿ, ನಿಜವಾಗಲೂ ಈ ಒಂದು ಸ್ಥಳವು ಪರಲೋಕದ ಬಾಗಿಲು, ಈ ಸ್ಥಳವು ನನ್ನ ಆಶೀರ್ವಾದಕರವಾದ ಬಾಗಿಲು ಎಂಬುದಾಗಿ ಹೇಳಿರಿ. When we have made mistakes and blunders in our life, when we realize that, when we give place to the Holy Spirit, we can feel the presence of God coming down into our life, and that will take us to a new reaction. ನಮ್ಮ ಜೀವನವನ್ನು ಪರಿವರ್ತಿಸಿಕೊಂಡು ನಮ್ಮ ತಪ್ಪುಗಳನ್ನು ಬಿಟ್ಟು ದೇವರ ಕಡೆಗೆ ಬಂದಾಗ ಆಗ ಪರಿಶುದ್ಧಾತ್ಮನ ಪ್ರಸನ್ನತೆಯು ನಮ್ಮಲ್ಲಿ ಬಂದು ಇಗೋ ನಾವಿರುವಂತಹ ಸನ್ನಿವೇಶಗಳನ್ನು ಬದಲಾಯಿಸಿ ಊಹಿಸುವುದಕ್ಕಿಂತಲೂ ಮೇಲಾಗಿ ದೇವರು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. When you read that chapter, God speaks to him through that dream. ಈ ಒಂದು ಕನಸಿನ ಮುಖಾಂತರವಾಗಿ ದೇವರು ಅವನ ಸಂಗಡ ಮಾತಾಡುತ್ತಾನೆ. He says, I am the God of Abraham and I am the God of Isaac. ದೇವರಂತಾನೆ ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು ಎಂಬುದಾಗಿ ಹೇಳುತ್ತಾನೆ. He never says, I am the God of Jacob. ಇಲ್ಲಿ ಯಾಕೋಬನ ದೇವರೆಂಬುದಾಗಿ ದೇವರು ಹೇಳಿಲ್ಲ. But once his mind was transformed and his mind was renewed, that's when he gets the name Jacob. His name is changed and God becomes his own God. ಯಾವಾಗ ಅವನ ಮನಸ್ಸು ಪರಿವರ್ತನೆಯಾಯಿತು, ಅವನ ಯೋಚನೆಗಳೆಲ್ಲವೂ ನೂತನವಾಯಿತು, ಆ ಸಮಯದಲ್ಲಿ ಅವನ ಹೆಸರು ಬದಲಾಗಿ ಇಗೋ ಯಾಕೋಬನ ಹೆಸರು ಬದಲಾಗಿ ಅಂತ ಒಂದು ಹೆಸರನ್ನ ದೇವರು ತಾನು ಕೊಡುವಂತ ವಿಷಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. This is what God can do for you and for me. ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ದೇವರು ಇದೇ ಪ್ರಕಾರವಾಗಿ ಮಾಡುತ್ತಾನೆ. Now we read in the Bible the God of Abraham, the God of Isaac and the God of Jacob. ಈಗ ನಾವು ಸತ್ಯವೇದದಲ್ಲಿ ನೋಡಿದಾಗ ಆ ಯಾಕೋಬನ ಹೆಸರು ಸಹ ಸೇರಿಸಲ್ಪಟ್ಟು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಓದುತ್ತೇವೆ. Why not even our God and my God and your God too? ಯಾಕೆ ನನ್ನ ದೇವರು, ನಿಮ್ಮ ದೇವರು, ನಿಮ್ಮ ವಾಕ್ಯವನ್ನು ಕೇಳುವಂತ ನಿಮ್ಮ ದೇವರಾಗಿ ಆತನು ಇರಬಾರದು? Definitely God will be our God when we commit our life back to him. ನಮ್ಮ ಜೀವನವನ್ನು ಆತನಿಗೆ ಅರ್ಪಿಸಿಕೊಂಡಾಗ ನಿಜವಾಗಿಯೂ ಆತನು ನಮ್ಮ ದೇವರಾಗಿರುತ್ತಾನೆ. I want to share a small story and conclude. ಈಗೋ ನಾನೊಂದು ಚಿಕ್ಕ ಒಂದು ಸನ್ನಿವೇಶವನ್ನ ಹೇಳಿ ನಾನು ಇದನ್ನ ಪ್ರಸಂಗವನ್ನ ಮುಗಿಸುತ್ತೇನೆ. One daughter wanted to gift something beautiful to her mother. ತನ್ನ ತಾಯಿಗೆ ಒಂದು ಒಳ್ಳೆಯ ವಸ್ತುವನ್ನು ಕೊಡಬೇಕೆಂಬುದಾಗಿ ಮಗಳು ಯೋಚನೆ ಮಾಡಿದ್ದಳು. Mother, for a long time she was sleeping on a very old dirty bed. ಮಗಳು ಬಹಳ ಕೆಟ್ಟದಾದಂತ ವಾಸನೆ ತುಂಬಿದಂತ ಒಂದು ಮಂಚದ ಮೇಲೆ ಮಲಗಿದ್ದಳು. So she thought she will gift a new bed for her mother. ಹೀಗಿರುವಾಗ ತಾಯಿ ಮಲಗಿರುವಂತ ಆ ಒಂದು ಹಾಸಿಗೆಯನ್ನು ಬದಲಾಯಿಸಲು ಹೊಸದಾಗಿ ತಕ್ಕೊಡಬೇಕೆಂಬುದಾಗಿ ಮಗಳು ಯೋಚನೆ ಮಾಡಿದಳು. So she went and bought a new bed and she threw away the old bed into the garbage. ಹಳೆಯ ಆ ಹಾಸಿಗೆಯನ್ನು ತೆಗೆದು ಅದನ್ನ ಕಸದಲ್ಲಿ ಬಿಸಾಡಿ ಹೊಸದನ್ನ ತನ್ನ ತಾಯಿಗೆ ತಕ್ಕೊಟ್ಟಳು. The mother came home and she asked, "Oh my daughter, where is my old bed?" ಆಗ ತಾಯಿ ಹಿಂತಿರುಗಿ ಬಂದು ಮಗಳ ಹತ್ರ ಕೇಳಿದಳು, ಆ ಹಳೆಯ ಹಾಸಿಗೆ ಎಲ್ಲೋ ಇತ್ತು ಎಂಬುದಾಗಿ ಕೇಳುತ್ತಾಳೆ. And she said, "I threw it away in the garbage. Now I brought a beautiful new bed for you." ಅದು ಹಳೆದಮ್ಮ, ಅದನ್ನು ತೆಗೆದು ಕಸದಲ್ಲಿ ಬಿಸಾಡಿಬಿಟ್ಟೆ, ನಿನಗೋಸ್ಕರ ಹೊಸದನ್ನು ತಂದಿದ್ದೇನೆ ಅಂದಳು. You know what the mother said? ಆಗ ತಾಯಿ ಏನಂದಳು ಗೊತ್ತೇ? You know something, daughter, you don't know how valuable that old bed is, because I've been keeping all my life savings of more than 1 crore rupees inside that bed, and now you have thrown away, everything is gone. ಈಗೋ ತಾಯಿ ಅಂದಳು, ಮಗಳೇ, ಅದು ಎಷ್ಟು ಅಮೂಲ್ಯವಾದದ್ದು ನಿನಗೂ ಗೊತ್ತೇ? ನನ್ನ ಜೀವನ ಕಾಲವೆಲ್ಲ ನಾನು ಕಷ್ಟಪಟ್ಟು ದುಡಿದಂಥ ಎಲ್ಲ ಹಣವನ್ನ 1 ಕೋಟಿಗೂ ಹೆಚ್ಚಾಗಿ ಮಂಚದ ಆ ಹಾಸಿಗೆ ಒಳಗೆ ನಾನು ಇಟ್ಟಿದ್ದೇನೆ, ಅದನ್ನು ತೆಗೆದು ಬಿಸಾಡಿಬಿಟ್ಟೆಯಲ್ಲ ಎಂಬುದಾಗಿ ಅಂತಾಳೆ. This daughter realized her blunder and she went searching in the garbage for her bed. ಆಗ ಮಗಳು ತಾನು ಮಾಡಿದಂಥ ತಪ್ಪು ಅವಳಿಗೆ ಅರಿವಾಯಿತು. ಹಿಂತಿರುಗಿ ಹೋಗಿ ಕಸದಲ್ಲಿ ಇದನ್ನು ಹುಡುಕಲು ಪ್ರಾರಂಭಿಸಿದಳು. She went and asked the people who are in charge of the garbage yard. She asked them, "Can you just find my bed?" ಆಗ ಅಲ್ಲಿ ಆ ಕಸವನ್ನೆಲ್ಲ
ತೆಗೆಯುವಂಥ ವ್ಯಕ್ತಿಗಳ ಹತ್ರ ಹೋಗಿ, ಈಗೋ ನನ್ನ ಹಾಸಿಗೆಯನ್ನು ಇಲ್ಲಿ ಬಿಸಾಡಿದ್ದೇನೆ, ಅದು ಎಲ್ಲೋಯ್ತು ಗೊತ್ತಿಲ್ಲ, ಅದನ್ನ ಕಂಡಿಡಿದು ಕೊಡ್ತೀರಾ ಎಂಬುದಾಗಿ ಕೇಳಿದಳು. They told her, among thousands and thousands of things that is coming here, we cannot search your bed. We have to keep clearing little by little, and we are not sure whether we will find your bed. ಸಾವಿರಾರು ವಸ್ತುಗಳು ಇಲ್ಲಿ ಬರ್ತವೆ, ಅದರಲ್ಲಿ ನಿಮ್ಮದು ಯಾವುದು ಅಂತ ಅದನ್ನು ಕಂಡುಹಿಡಿಯೋದು ಕಷ್ಟ. ಒಂದು ವೇಳೆ ಅದನ್ನ ಕೊಡಲಿಕ್ಕೆ ಸಾಧ್ಯವೋ ಇಲ್ಲವೋ ಎಂಬ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅಂತಾರೆ. Yes, friends, in our day-to-day life, when we want to set right our blunders, something like what this girl did, we try to do it and we land up in garbage. ಈಗೋ ಅನೇಕ ಬಾರಿ ನಾವು ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ. ಆ ಮಗಳು ಈಗೋ ಈ ಪ್ರಯತ್ನ ಮಾಡಿ ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ತನ್ನನ್ನು ಕಸದ ಬುಟ್ಟಿಯಲ್ಲಿ ಕಂಡಳು. That's not the way God wants us. ಆ ಪ್ರಕಾರವಲ್ಲ ನಾವು ಇರಬೇಕಾದದ್ದು. ದೇವರು ಬಯಸುವಂತದ್ದು ಅದಲ್ಲ. God doesn't want us to go on a holy pilgrimage. ಈಗೋ ನಮ್ಮ ಪವಿತ್ರವಾದ ಪ್ರಯಾಣಗಳಲ್ಲಿ ನಾವು ಹೋಗಬೇಕೆಂಬುದಾಗಿ ದೇವರು ಬಯಸುವಂತವನಲ್ಲ. Just to set right their big mistakes and blunders, many people go to holy pilgrimages. They do some good deeds for the poor and needy. They do so many danas and dharmas. ಪುಣ್ಯ ಯಾತ್ರೆಗಳಿಗೆ ಹೋಗುವಂಥದ್ದು, ಇದರಿಂದ ಕರ್ಮಗಳನ್ನು ಹೋಗಲಾಡಿಸಿಕೊಳ್ಳುವಂಥದ್ದು, ಬಡವರಿಗೆ ಅನ್ನದಾನ ಮಾಡುವಂಥದ್ದು, ಈ ಎಲ್ಲಾ ಪ್ರಕಾರವಾಗಿ ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. All these will not set right your blunder. ಅವೆಲ್ಲವೂ ನಿಮ್ಮ ತಪ್ಪುಗಳನ್ನು ಸರಿ ಮಾಡೋದಿಲ್ಲ. Just like Jacob, you need to have an experience of feeling the presence of God in your life. ಯಾಕೋಬನ ಹಾಗೆ ದೇವರ ಒಂದು ಅನುಭವ ನಿಮಗೆ ಬೇಕು. ದೇವರ ಹತ್ತಿರಕ್ಕೆ ಬಂದು ಆ ದೇವರ ಒಂದು ಅನ್ಯೋನ್ಯತೆಯ ಒಳಗೆ ಬರಬೇಕು. You must realize the heavens door being open for you, and you must get into communication with God. Only then God can set right the blunder for you. ದೇವರ ಸಂಗಡ ಸರಿಯಾದ ಅನ್ಯೋನ್ಯತೆಯನ್ನು ಬೆಳೆಸಿ ಆ ಸಂಬಂಧದ ಒಳಗೆ ಬಂದಾಗ, ದೇವರ ಮಾತುಗಳನ್ನು ಕೇಳಿ ಆತನ ಸನ್ನಿವೇಶಕ್ಕೆ ಆತನ ಸಮ್ಮುಖಕ್ಕೆ ಬಂದಾಗ, ಆತನನ್ನು ಅಂಗೀಕರಿಸಿಕೊಂಡಾಗ, ಆಗ ನಿಮ್ಮ ಜೀವನದಲ್ಲಿ ನಡೆದಂತ ಎಲ್ಲಾ ತಪ್ಪುಗಳನ್ನು ಆತನು ಬದಲಾಯಿಸುತ್ತಾನೆ. This evening, if you would have heard this message and if God has spoken to you, can we just close our eyes and say, God, please be merciful to me and set right my blunder. ಈಗೋ ಈ ರಾತ್ರಿ ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡು ಈ ವಾಕ್ಯಗಳನ್ನು ನಂಬುವುದಾದರೆ, ನೀವು ದೇವರ ಸಮ್ಮುಖಕ್ಕೆ ಬಂದು ದೇವರ ಹತ್ತಿರ ಮತ್ತೆ ನೀವು ಕೇಳಿ, ದೇವರೇ ನನ್ನ ಜೀವನಕ್ಕೆ ನೀನು ಬಂದು ನಾನು ಮಾಡಿದಂಥ ತಪ್ಪುಗಳನ್ನ ಸರಿ ಮಾಡು ಎಂಬುದಾಗಿ ನೀವು ಕೇಳಿರಿ. After Jacob experienced the ladder, his life was totally changed. He was blessed by God. ಈಗೋ ಯಾಕೋಬನು ಆ ಏಣಿಯ ಕನಸನ್ನ ಕಂಡ ಮೇಲೆ ಅವನ ಜೀವನ ಸಂಪೂರ್ಣ ಬದಲಾಗಿ ಆಶೀರ್ವಾದವನ್ನ ಪಡ್ಕೊಂಡನು. God wants you also to have that. ನೀವು ಸಹ ಅಂತ ಜೀವನವನ್ನು ಪಡ್ಕೋಬೇಕೆಂಬುದಾಗಿ ದೇವರು ಬಯಸುತ್ತಾನೆ. Can we just close our eyes and commit our life to God? ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೀವನವನ್ನ ದೇವರಿಗೆ ಒಪ್ಪಿಸಿಕೊಡೋಣವೇ. Praise you, Master. Hallelujah. Hallelujah. ಕರ್ತನ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳ ಪ್ರಕಾರವಾಗಿ ನಡ್ಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಅತಿಶಯವನ್ನು ಜೀವನದಲ್ಲಿ ಕಾಣುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲೂ ಯಾಕೋಬನ ಜೀವನದಿಂದ ನಾವು ಕೇಳಿದಂಥ ಈ ಒಂದು ವಾಕ್ಯ ಅದು ಬರಿದಾಗಿ ಹೋಗದಂತೆ ಈ ವಾಕ್ಯಗಳ ಸಂಪೂರ್ಣತೆಯನ್ನು ಜೀವನದಲ್ಲಿ ನೀವು ಅನುಭವಿಸುವವರಾಗಬೇಕು. ಈಗೋ ನೀವು ಜೀವನದಲ್ಲಿ ಅರಣ್ಯದಲ್ಲಿ, ಮರುಭೂಮಿಯಲ್ಲಿ, ಬರುಡಾದ ಭೂಮಿಯಲ್ಲಿ ಇದ್ದ ಹಾಗೆ ನಿಮ್ಮ ಜೀವನ ಒಣಗಿ ಹೋಗಿದೆಯೋ, ಜೀವನದಲ್ಲಿ ಎಲ್ಲ ಒಳ್ಳೆತನವನ್ನು ಕಳಕೊಂಡು ನೀವು ಬಿದ್ದಿದ್ದೀರೋ, ದೇವರು ನಿಮ್ಮನ್ನ ಕರೀತಾ ಇದ್ದಾನೆ. ಮುರಿದಂತ ಆತ್ಮ, ಜಜ್ಜಿ ಹೋದಂತ ಆತ್ಮಕ್ಕೆ ದೇವರು ಸಮೀಪವಾಗಿದ್ದಾನೆ ಎಂಬುದಾಗಿ ನಾವು ನೋಡಿದೆವು. ಈಗೋ ದೇವರು ನಿಮಗೆ ಬಹಳ ಸಮೀಪದಲ್ಲಿದ್ದು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಲಿಕ್ಕೆ ಬಂದಿದ್ದಾನೆ. ಜೀವನದಲ್ಲಿ ತಪ್ಪುಗಳನ್ನು ಮಾಡಿ ಆ ತಪ್ಪುಗಳನ್ನು ಸರಿ ಮಾಡ್ಕೋಬೇಕೆಂಬುದಾಗಿ ನಿಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಇವರು ಹೇಳ್ತಾರೆ, ಅವರು ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ತೋಚಿದ್ದು ನೀವಾಗಿಯೇ ಸರಿ ಮಾಡ್ಕೋಬೇಕೆಂಬುದ ಹೋಗ್ತಾ ಇದ್ದೀರಾ. ಬರೀ ನೀವು ಮಾಡುವಂಥ ಪ್ರಯತ್ನಗಳೆಲ್ಲವೂ ವಿಫಲ. ಅದು ಯಾವುದು ನಿಮಗೆ ಸಫಲವಾಗದು, ದೇವರ ಅನುಗ್ರಹ ನಿಮಗೆ ದೊರಕದು.
ಇಂಥ ಒಂದು ಸಮಯದಲ್ಲಿ ಯಾಕೋಬನ ಜೀವನವನ್ನು ಪರಿವರ್ತನೆ ಮಾಡಿದಂಥ ದೇವರು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲೂ ಸಹ ನಮ್ಮ ಜೀವನವನ್ನು ಅರ್ಪಿಸಿಕೊಂಡು ಕರ್ತನ ಮುಖವನ್ನು ನೋಡಿ, ಕರ್ತನೇ ನನಗೆ ಸ್ತೋತ್ರ, ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಿನ್ನ ಮಾರ್ಗವೇ ನನ್ನ ಜೀವನ, ನಿನ್ನ ಆಜ್ಞೆಯೇ ನನ್ನ ಬದುಕು, ನೀನು ಹೇಳಿದ ಪ್ರಕಾರವೇ ನಾನು ಮಾಡುವೆ ಎಂಬುದಾಗಿ ಅಂದಾಗ ಹೇಗೆ ಮೋಸಕರನಾದಂಥ ಯಾಕೋಬನ ಜೀವನ ಪರಿವರ್ತನೆಯಾಗಿ ಆಶೀರ್ವಾದಕರವುಳ್ಳ ಮನುಷ್ಯನಾಗಿ ಬದಲಾದನೋ, ದೇವರು ಈಗೋ ಬಹಳ ಸಂತೋಷದಿಂದ ಅವನ ತಾತನ ಹೆಸರು, ತಂದೆಯ ಹೆಸರನ್ನ ಮಾತ್ರ ಹೇಳದೆ ಇವನ ಹೆಸರನ್ನು ಸಹ ಹೇಳಲಿಕ್ಕೆ ದೇವರ ಪ್ರಾರಂಭ ಮಾಡಿಕೊಂಡನು. ಆ ರೀತಿಯಾಗಿ ಅಬ್ರಹಾಮನ ಇಸಾಕನ ಯಾಕೋಬನ ದೇವರು ಎಂಬುದಾಗಿ ಮಾತ್ರವಲ್ಲ, ನಿಮ್ಮ ದೇವರಾಗಿ ನಮ್ಮ ದೇವರಾಗಿ ಹೇಳಿಕೊಳ್ಳೋದಕ್ಕೆ ದೇವರು ಬಹಳ ಜಂಬದಿಂದ ಹೇಳುವ ಹಾಗೆ ನಮ್ಮ ಜೀವನವನ್ನು ಆತನ ಬಳಿಗೆ ತರೋಣವೇ. ದೇವರ ಸಂಗಡ ಮತ್ತೆ ಅನ್ಯೋನ್ಯತೆ, ಒಂದು ಒಡನಾಟ, ಒಂದು ಸಂಬಂಧ, ಇದನ್ನು ಬೆಳೆಸಿಕೊಳ್ಳುವುದಾದರೆ ದೇವರು ಅದ್ಭುತವನ್ನೇ ಮಾಡುವಂಥವನಾಗಿದ್ದಾನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಜನರಿಗೆ ಬೇಕಾದ ಆಶ್ಚರ್ಯವನ್ನು ದೇವರ ಮಾಡು ಸ್ವಾಮಿ. ಕರ್ತನೇ, ಈ ದಿವಸದಲ್ಲಿ ಕರ್ತನು ತಂದಂತ ಈ ವಾಕ್ಯಗಳು ಅವರ ಜೀವನವನ್ನು ಪರಿವರ್ತನೆ ಮಾಡಲಿ ಸ್ವಾಮಿ. ಆಶ್ಚರ್ಯವಾದ ಕಾರ್ಯಗಳನ್ನ ಅವರ ಜೀವನದಲ್ಲಿ ಕರ್ತನೆ ಸ್ವಾಮಿ, ನಿನಗೆ ಸ್ತೋತ್ರ. ಓರಗಮನ ಶಗರಾಮದರ ಬದಿ ಕಮ ಒರಿಯಾಕರದರ ಬದಿ ಕಮರ ಶಿರುದರ ಬದಿ ಯೋರುದರ ಬದಿ ಕರಂದರ ಬದ. ಮನುಷ್ಯನ ಯೋಚನೆ ಮಾಡುವುದಕ್ಕಿಂತ ಅಧಿಕವಾಗಿ ಕರ್ತನೆ ಮನುಷ್ಯನ ಜೀವನದಲ್ಲಿ ಮಾಡುವಂತ ದೇವರು ನೀನು ಕರ್ತನೆ. ಈ ಒಂದು ಆರಾಧನೆಯಲ್ಲಿ ಭಾಗಿಗಳಾಗಿ ಈ ಒಂದು ವಾಕ್ಯಗಳನ್ನು ಕೇಳಿದಂಥ ವ್ಯಕ್ತಿಗಳು ಯಾರೇ ಆಗಲಿ ಸ್ವಾಮಿ, ತಮ್ಮ ಪ್ರಯತ್ನಗಳನ್ನೆಲ್ಲವನ್ನ ನಿನ್ನ ಕಡೆಗೆ ತಂದು ತಮ್ಮ ಕರ್ತನೆ ಜೀವನವನ್ನ ನಿನಗೆ ಮೀಸಲಾಗಿ ನಿನಗೆ ಮೆಚ್ಚುಗೆಯಾಗಿ ಒಪ್ಪಿಸಿಕೊಟ್ಟು ಕರ್ತನೆ ನಿನ್ನ ಮಾರ್ಗಗಳನ್ನು ಅನುಸರಿಸಿ ನೀನೇ ಕರ್ತನೆ ಎಂಬುದಾಗಿ ಅವರು ಒಪ್ಪಿಕೊಳ್ಳುವಾಗ ದೇವರೇ, ಯಾಕೋಬನ ಜೀವವನ್ನು ಪರಿವರ್ತನೆ ಮಾಡಿದ ಹಾಗೆ ನಿನ್ನ ಮಕ್ಕಳ ಜೀವನವನ್ನು ಪರಿವರ್ತನೆ ಮಾಡಿ ಅದ್ಭುತವಾಗಿ ದೇವರ ನಡೆಸು ಸ್ವಾಮಿ. ಎಲ್ಲ ಸ್ತುತಿಯನ್ನ, ಎಲ್ಲ ಘನವನ್ನು, ಎಲ್ಲ ಮಾನ ಮಹಿಮೆಯನ್ನ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೇ, ಬರಡಾದ ಜೀವನದಲ್ಲಿ ಎಷ್ಟೋ ಜನರು ಬಿದ್ದಿದ್ದಾರೆ ಸ್ವಾಮಿ. ಅವರವರ ಜೀವನವು ಕರ್ತನೇ ನನಗೆ ಸ್ತೋತ್ರ. ಕರ್ತನೇ, ಮುಸುಕಿನಲ್ಲಿ ಕರ್ತನೇ ಬೆಳಕಿಲ್ಲದಂತ ಒಂದು ಜೀವನವಾಗಿದೆ. ಮರುಭೂಮಿಯಂತೆ ಇದೆ, ಬರುಡಾದ ಜೀವನವಾಗಿದೆ. ಯಾವುದರಲ್ಲೂ ಅವರಿಗೆ ಆಶೀರ್ವಾದವಿಲ್ಲ, ಯಾವುದರಲ್ಲೂ ಅವರಿಗೆ ಲಾಭವಿಲ್ಲ, ಯಾವುದರಲ್ಲೂ ಅವರಿಗೆ ಸಂತೋಷವಿಲ್ಲ. ಶೈತಾನನು ಅವರಿಗಿದಂತ ಒಳ್ಳೆಯ ಜೀವನವನ್ನು ಕೆಡಿಸಿ ಹಾಕಿದ್ದಾನೆ. ಈ ಕೋಟೆ ಕೊತ್ತಲುಗಳು, ಶೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಕೆಳಗೆ ಬೀಳಲಿ ಸ್ವಾಮಿ. ಇವರಿವರ ಜೀವನದಲ್ಲೂ, ಇವರಿವರ ಸೇವೆಗಳಲ್ಲಿ, ಇವರಿವರ ಕುಟುಂಬದಲ್ಲಿ, ಇವರಿವರ ಕೆಲಸ ಕಾರ್ಯಗಳಲ್ಲಿ, ಇವರಿವರ ಮಕ್ಕಳ ಜೀವನದಲ್ಲಿ, ಇವರಿವರ ಉದ್ಯೋಗದಲ್ಲಿ, ಇವರ ಫಸಲುಗಳಲ್ಲಿ ಕರ್ತನೇ, ಇವರ ಹೊಲ ಗದ್ದೆಗಳಲ್ಲಿ ಕರ್ತನೇ, ಇವರು ಮಾಡುವಂಥ ಒಂದೊಂದು ಕ್ರಿಯೆಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಇದೆಯೋ ಯೇಸು ಎಂಬುದಾಗಿ ಕೂಗುವಂಥ ಪ್ರತಿಯೊಬ್ಬರಿಗೆ ದೇವರ ಬಿಡುಗಡೆಯನ್ನು ಕರ್ತನು ಕೊಡು ಸ್ವಾಮಿ. ಉರಗ ಮರದರ ಬದಿಯಾಕಲ ಗಲಗಮರ ಶಕರತ್ವರ ಮಿಖರಂದರು ಉರಗ ಮಲದರ ಬದಿಯಾಕಲ ಗಲಗರದರ ಬದಿಕಮರದರ ಬೌ ಉರಮ ಶಕರತ್ವನಿ ಮಿಖಲದರ ಮುದಿಯೋಕಮಾಶಿಯ. ಅದ್ಭುತವಾದ ಕಾರ್ಯಗಳನ್ನ ಇವರ ಜೀವನದಲ್ಲಿ ಕರ್ತನು ಮಾಡಿ ಎಂಬುದಾಗಿ ನಾನು ಕೇಳುತ್ತೇನೆ ಸ್ವಾಮಿ. ಅವರಿಗಿದಂತೆ ಇರುವಂತ ರೋಗ ರುಜಿನಗಳು ಯೇಸುವಿನ ನಾಮದಲ್ಲಿ ಬದಲಾಗಲಿ. ಶಾಪದ ಕಾರ್ಯಗಳು ತೊಲಗಲಿ ಸ್ವಾಮಿ. ದೇವ ಪೀಡಿತರು ಗುಣವಂದಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸರ್ಪದ ಆತ್ಮಗಳು ತೊಲಗಲಿ ಯೇಸುವಿನ ನಾಮದಲ್ಲಿ. ದೇವರ ಅತಿಶಯವನ್ನು ಇವರ ಜೀವನದಲ್ಲಿ ಮಾಡು. ಎಲ್ಲ ಅನಾರೋಗದ ಕಾರ್ಯಗಳು ಮತ್ತೊಮ್ಮೆ ಮರುಕಳಿಸಿದಂತೆ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಅವುಗಳು ಲಯವಾಗಲಿ ಕರ್ತನೆ. ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇನೆ. ಈ ಪ್ರಾರ್ಥನೆಗಳನ್ನು ಕರ್ತನು ಕೇಳಿ ಉತ್ತರವನ್ನು ಕೊಡುವಂಥ ದೇವರಿಗೆ ಸ್ತೋತ್ರ. ಎಲ್ಲ ಸ್ತುತಿಯು, ಎಲ್ಲ ಘನವು, ಎಲ್ಲ ಮಾನ ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ಆಶೀರ್ವಾದವನ್ನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಮಾರ್ಗದರ್ಶನವು ನಮ್ಮ ಸಂಗಡ ಇಂದು ಎಂದೆಂದಿಗೂ ನೆಲೆದಿರಲಿ. ಆಮೇನ್, ಆಮೇನ್.
ಕರ್ತನು ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದ್ಭುತ ವಾರವನ್ನ, ಮುಂದಿನ ಒಂದು ಒಳ್ಳೆಯ ವಾರವನ್ನ ಕರ್ತನಿಗೆ ಅನುಗ್ರಹಿಸಲಿ.